ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಮ್ಮ ಚಾನಲಲ್ಲಿ ತಲೆಕಾಲು ಸಾಂಬಾರು ಮಾಡೋದನ್ನು ತೋರಿಸ್ತಾ ಇದ್ದೀನಿ. ತಲೆ ಸಾಂಬಾರು, ಕಾಲು ಸೂಪು. ಯಾರ್ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ, ಬೇಗನೆ ಲೈಕ್ ಶೇರ್ ಕಮೆಂಟ್ ಮಾಡಿ. ನಾನು ಮಟನ್ ಅಲ್ಲ, ತಲೆ ಕಾಲು. ಇದು ತಲೆ, ಇದು ಕಾಲು, ಮತ್ತು ಅದು ಬ್ರೈನು ಕೂಡ ಯಾವ ಥರ ಸಾಂಬಾರೊಳಗೆ ಹಾಕೋದು ಅಂತ ತೋರಿಸ್ಕೊಡ್ತೀನಿ. ಕೆಲವ್ರಿಗೆ ಗೊತ್ತಿರಲ್ಲ, ನನಗೂ ಕೂಡ ಫಸ್ಟ್ ಗೊತ್ತಿರಲಿಲ್ಲ. ಈಗ ಫಸ್ಟಿಗೆ ಕಾಲು ಸೂಪ್ ಮಾಡ್ತಾಯಿದ್ದೀನಿ. ಫಸ್ಟ್ ಕಾಲು ಸೂಪು ಮಾಡೋಕ್ಕೆ 1 ಸ್ಪೂನು ಎಣ್ಣೆ ಹಾಕ್ಬಿಟ್ಟು ಕುಕ್ಕರಲ್ಲಿ ಫಸ್ಟು ಕಾಳುಗಳನ್ನೆಲ್ಲ ತೊಳ್ಕೊಂಡು ನೀಟಾಗಿ ಹಾಕ್ತಾಯಿದ್ದೀನಿ. ಅಂಗಡೀಲಿ ಎಷ್ಟೇ ಕ್ಲೀನ್ ಮಾಡಿ ಕೊಟ್ಟಿದ್ರು ನಾವೊಂದು ಸತಿ ಕ್ಲೀನ್ ಮಾಡಲಿಲ್ಲ ಅಂದರೆ ಸಮಾಧಾನ ಆಗೋಲ್ಲ. ಉಪ್ಪು ಮತ್ತು ಅರಿಶಿನ ಹಾಕ್ತಾಯಿದ್ದೀನಿ. ಎಷ್ಟು ಬೇಕು ಅಷ್ಟು ಉಪ್ಪು ನೋಡಿ ಹಾಕೊಳ್ಳಿ, ಮತ್ತೆ ಬೇಕು ಅಂದ್ರೆ ಹಾಕೊಬೋದು. ಸ್ವಲ್ಪ ನೀರು ಹಾಕ್ಬಿಟ್ಟು ಅದು ಮುಳುಗೋಷ್ಟು ನೀರು ಹಾಕಿದ್ರೆ ಸಾಕು. ಇದನ್ನು ಫಸ್ಟು ವಿಷಲ್ ಹೊಡ್ಸ್ಕೊಂಬಿಡ್ಬೇಕು. ಒಂದು 5 ವಿಷಲ್ ಹೊಡ್ಸ್ಕೊಬೇಕು. ಈಗ ಇದನ್ನು ಕಾಳುಮೆಣಸು, ಚಕ್ಕೆ, ಲವಂಗ, ಬೆಳ್ಳುಳ್ಳಿ, ಶುಂಠಿ, 1 ಈರುಳ್ಳಿ, ಸ್ವಲ್ಪ ಕೊತ್ತಂಬರಿ, ಅವೆರಡು ಒಂದು ಮೇಲೆ ಉದುರ್ಸೋಕ್ಕೆ, ಒಂದು ರುಬ್ಬಕ್ಕೆ, ಎರಡು ಸೇಮ್ ಇದೆ, ಯಾವ್ದಾರು ಹಾಕ್ಕೊಳ್ಬೋದು. ಇಷ್ಟನ್ನು ಒಂದು ಪ್ಯಾನ್ಗೆ ಹಾಕ್ಕೊಂಬಿಟ್ಟು ಫುಲ್ಲು ಎಲ್ಲ ಹುರ್ಕೊಬೇಕು. ಚೆನ್ನಾಗಿ ಕೆಂಪುಗಾಗೋ ಥರ ಹುರ್ಕೊಬೇಕು. ನನಗೆ ಕ್ಲೀನಾಗಿ ತೋರ್ಸೋಕ್ಕೆ ಒಂದು ಕೈಲಿ ಮೊಬೈಲ್ ಇಟ್ಕೊಬೇಕು, ಒಂದು ಕೈಲಿ ನಾನೇ ಫ್ರೈ ಮಾಡಬೇಕು, ಹಂಗಾಗಿ ಆಗ್ತಾಯಿಲ್ಲ. ಇದನ್ನೆಲ್ಲ ಫ್ರೈ ಮಾಡಿಬಿಟ್ಟು ಇದನ್ನೆಲ್ಲ ಮಿಕ್ಸಿಗೆ ಹಾಕ್ಕೊಂಡು ರುಬ್ಕೊಂಡ್ಬಿಡ್ಬೇಕು. ಆ ರುಬ್ಬಿದ್ದನ್ನು ವಿಷಲ್ ಹೊಡೆದಿರುತ್ತಲ್ಲ, 5 ವಿಷಲ್ ಹೊಡ್ಕೊಂಡಿರೋ ಇದಕ್ಕೆ ನೋಡಿ ಇಷ್ಟು ಚೆನ್ನಾಗಿ ಬಂದಿದೆ. ಸೂಪ್ ಥರ ಆಗಿಬಿಟ್ಟಿದೆ, ಚೆನ್ನಾಗಿರುತ್ತೆ. ಇದಕ್ಕೆ ಹಾಕ್ಬಿಟ್ಟು ನಮಗೆ ಎಷ್ಟು ನೀರು ಬೇಕಷ್ಟು, ತೆಳು ಬೇಕಂದ್ರೆ ಸ್ವಲ್ಪ ಮಂದ ಬೇಕು ಅಂದರೆ ಆ ಥರ ನಮಗೆ ಎಷ್ಟು ಬೇಕಷ್ಟು ನೋಡಿಕೊಂಡು ನೀರು ಹಾಕ್ಕೊಂಡು, ಉಪ್ಪು ಒಂದು ಸತಿ ನೋಡ್ಕೊಂಡು ಉಪ್ಪು ಬೇಕು ಅಂದರೆ ಮತ್ತೆ ಹಾಕ್ಕೊಬೋದು, ಬೇಡ ಅಂದರೆ ಬೇಡ. ಹಾಕ್ಕೊಂಬಿಟ್ಟು ಮತ್ತೆ ಒಂದು 5 ವಿಷಲು, ಆಲ್ರೆಡಿ 5 ವಿಷಲ್ ಹೊಡ್ಸಿರ್ತೀವಲ್ಲ, ಮತ್ತೆ ಇನ್ನೊಂದು 5 ವಿಷಲು. ನಮಗೆ ಸ್ವಲ್ಪ ಖಾರ ಬೇಕು ಅಂತ 1 ಸ್ಪೂನ್ ಖಾರ ಪುಡಿ ಹಾಕ್ಕೊಂಡೆ, ನೀವು ಬೇಕು ಅಂದರೆ ಹಾಕ್ಕೊಬೋದು, ಇಲ್ಲಾಂದ್ರೆ ಇಲ್ಲ. ಲಾಸ್ಟಿಗೆ ಕೊತ್ತಂಬರಿ ಹಾಕ್ಬಿಟ್ಟು ಕುಕ್ಕರ್ ವಿಷಲ್ ಕೂಗಿಸ್ಬಿಟ್ರೆ ಮುಗೀತು. ಇದು ನೋಡಿ ಲಾಸ್ಟಿಗೆ ಆಗಿದೆ, ಚೆನ್ನಾಗಾಗೈತೆ ಸೂಪು. ನೋಡಿ ಕಾಣಿಸ್ತಿದ್ದಿಲ್ಲ, ಎಲ್ಲ ಚೆನ್ನಾಗಿ ಬೆಂದ್ಬಿಟ್ಟಿದೆ. ಅದೆಲ್ಲ ಕಾಲು ಸೂಪಿಂದೆಲ್ಲ ಚೆನ್ನಾಗಿ ಬೆಂದಿದೆ. ಇದಿನ್ನು ನೆಕ್ಸ್ಟು ಮಟನ್ಗೆ ಅಲ್ಲ, ತಲೆ ಮಾಂಸಕ್ಕಿದು ಉಪ್ಪು ಮತ್ತು ಅರಿಶಿನ ಹಾಕ್ಬಿಟ್ಟು ಕುಕ್ಕರ್ಗೆ ಬಾಡ್ಸೋಕೆ ಇಕ್ತಾಯಿದ್ದೀನಿ. ಇದನ್ನೆಲ್ಲ ಈ ಥರ ನೀಟಾಗಿ ಗುರಾಡ್ಕೊಂಡು ಎಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಅದಾದಮೇಲೆ ಇದು ಖಾರ ರುಬ್ಬಕ್ಕೆ ಮಾಮೂಲಿ ಟೊಮೊಟೊ, ಈರುಳ್ಳಿ, ಶುಂಠಿ, ತೆಂಗಿನಕಾಯಿ, ಕೊತ್ತಂಬರಿ, ಬೆಳ್ಳುಳ್ಳಿ, ಮತ್ತು ಖಾರ ಪುಡಿ, ಧನಿಯಾ ಪುಡಿ. ಖಾರ ಎಲ್ಲ ನಿಮಗೆ ಎಷ್ಟು ಬೇಕು ಅಷ್ಟು ನೋಡಿ ಹಾಕ್ಕೊಳ್ಳಿ. ನಾನು ಮಟನ್ನು ಸ್ವಲ್ಪ ನೀರು ಡ್ರೈ ಆದಮೇಲೆ ಅದ್ರೊಳಗೆ ಹಾಕ್ಬಿಟ್ಟು ಇದನ್ನೆಲ್ಲ ಖಾರ ರುಬ್ಕೊಂಡು ಆ ಮಟನ್ರೊಳಕ್ಕೇ ಹಾಕ್ತೆ. ಎಷ್ಟು ನೀರು, ಇದರಲ್ಲೂ ಕೂಡ ನೀರು ನಿಮಗೆ ಎಷ್ಟು ಬೇಕು ಅಷ್ಟು ನೋಡಿ ಹಾಕ್ಕೊಳ್ಳಿ. ಗಟ್ಟಿ ಬೇಕಂದರೆ ಗಟ್ಟಿ, ತೆಳ್ಳಗೆ ಬೇಕಂದರೆ ತೆಳ್ಳಗೆ. ನಾನು ಸ್ವಲ್ಪ ಇದನ್ನು ಕೂಡ ತೆಳ್ಳಗೆ ಮಾಡಿದೆ, ಯಾಕೆಂದರೆ ಇದನ್ನು ಕೂಡ ಸೂಪ್ ಥರ ಕುಡಿಬೋದು. ತೆಳ್ಳಗೆ ಸಾಂಬಾರು ಮಾಡ್ಕೊಂಡ್ರೆ ಇದು ಕುಡಿಯೋಕ್ಕೆ ಚೆನ್ನಾಗಿರುತ್ತೆ. ಇನ್ನು ಬ್ರೈನ್ ಇರುತ್ತಲ್ಲ, ಆ ಬ್ರೈನ್ ಕಟ್ಟಕ್ಕೆ ಒಂದು ಬಟ್ಟೆ ಬೇಕು. ನಾನು ಇರೋ ಕರ್ಚಿಪ್ಪನ್ನೇ ಅರ್ದುಬಿಟ್ಟು ಉಪ್ಪು ಬಿಸಿನೀರು ಒಳಗೆ ಹಾಕ್ಬಿಟ್ಟು ಚೆನ್ನಾಗಿ ಅದನ್ನು ತೊಳ್ಕೊಂಬಿಟ್ಟು ನೋಡಿ ಈ ಥರ ಕರ್ಚಿಪ್ ಒಳಗೆ ಹಾಕ್ಬಿಟ್ಟು ಸುತ್ತ ಹಿಡಿದ್ಬಿಟ್ಟು ಒಂದು ದಾರ ತಗೊಂಡು ಗಟ್ಟಿ ಕಟ್ಬಿಟ್ಟು ಗಂಟು ಹಾಕ್ಬಿಡೋದು. ಅದರೊಳಗೆ ಹಂಗೆ ಹಾಕಿದ್ರೆ ಕದ್ರೋಗ್ಬಿಟ್ರೆ ಸಿಗಲ್ಲ ಅಂತಂದ್ಬಿಟ್ಟು ಈ ಥರ ಮಾಡಿದ್ದನ್ನು ನಾನೊಂದು ಸತಿ ನೋಡ್ಕೊಂಡಿದ್ದೆ, ನಮ್ಮಮ್ಮರು ಮಾಡಿದ್ದ. ನಾನು ಅದೇ ಥರ ಮಾಡಿ ಸಾಂಬಾರೊಳಗೆ ಅದೇ ಥರ ಬಟ್ಟೆ ಸಮೇತ ಬಿಟ್ಟರೆ ನಮ್ಗೆ ಅದು ಹಂಗೆ ಸಿಗುತ್ತೆ. ಇದೊಂದು 7-8 ವಿಷಲೇ, ಒಂದು 7-8 ವಿಷಲ್ ಹೊಡ್ಸಿದ್ರೆ ನೋಡಿ ಈ ಥರ ಆಗುತ್ತೆ. ವಿಷಲ್ ಜಾಸ್ತಿ ಹೊಡಿಸ್ಬೇಕಿದು. ತಲೆಕಾಲು ಎರಡು ಯಾವಾಗಲೇ ಆದರೂ ಜಾಸ್ತಿ ವಿಷಲ್ ಹೊಡಿಸ್ಬೇಕು, ಚೆನ್ನಾಗಿರುತ್ತೆ. ನೋಡಿ ಅದು ಬ್ರೈನು ಹಾಕಿದ್ವಲ್ಲ ಆ ಗಂಟು, ಅದನ್ನು ಬಿಚ್ಚಿ ಓಪನ್ ಮಾಡಿದ್ರೆ ಅದು ನಾವು ಹೆಂಗೆ ಹಾಕಿರ್ತೀವಿ ಹಂಗೆ ಇರುತ್ತೆ, ಚೆನ್ನಾಗಿರುತ್ತೆ. ತಲೆಕಾಲು ಎಲ್ಲ ಹೆಲ್ತಿಗೆ ಒಳ್ಳೆಯದು. ನೋಡಿ ಬ್ರೈನ್ ಎಲ್ಲ ಹಾಗೆ ಇದೆ, ಕಲಿಸ್ಕೊಂಡು ಹೋಗಿಲ್ಲ. ನಾವು ಹೆಂಗೆ ಹಾಕಿದ್ವು ಅದೇ ಥರ ಇದೆ. ಇದು ಹೆಲ್ತಿಗೆಲ್ಲ ಒಳ್ಳೆಯದು, ಮಕ್ಕಳಿಗೆಲ್ಲ ಒಳ್ಳೆಯದು, ಮೂಳೆ ಎಲ್ಲ ಗಟ್ಟಿ ಕೊಡುತ್ತೆ. ನಾವು ಇದನ್ನು ಯಾವಾಗಲೂ ವಾರಕ್ಕೊಂದು ಸತಿನಾದ್ರು ತಿಂತಾ ಇರಬೇಕು, ಹೆಲ್ತಿಗೆ ಒಳ್ಳೆಯದು. ನೋಡಿ ಎಷ್ಟು ಚೆನ್ನಾಗಿದೆ. ನೋಡಿದ್ರಲ್ಲ ಫ್ರೆಂಡ್ಸ್, ನಮ್ಮ ಅಡುಗೆ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡಿ. ತಲೆಕಾಲು ಯಾರಿಗಿಷ್ಟ ಅವರು ಒಂದು ಲೈಕ್ ಕೊಡಿ. ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.